ವರಾಹಿ ಏತ ನೀರಾವರಿ, ಸಣ್ಣ ನೀರಾವರಿ ಅಂದರೆ ಮೈನರ್ ಇರಿಗೇಷನ್ ಈ ಕರಾವಳಿ ಜಿಲ್ಲೆಗೆ ಅಂಟಿದ ಶಾಪ. ಅನ್ಯಾಯ ಮಾಡುವವರು, ಹಗರಣ ಮಾಡೋರು ಹೆದರುವುದೇ ಇಲ್ಲ. 2 ದಿವಸ ಬೈತಾರೆ, ಬಿಟ್ಬಿಡ್ತಾರೆ ಅಂತ ಹೇಳಿ ತನಿಖೆಗೆ ಹಾಕಿದಾಗ ಮಾತ್ರ ಇದೆಲ್ಲವೂ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲೆಲ್ಲಿ ಅನುಮಾನಗಳಿದೆ ಖಂಡಿತ ತನಿಖೆಗೆ ಬರೀರಿ. ನನ್ನಿಂದ ಏನ್ ಸಪೋರ್ಟ್ ಬೇಕು ಕೇಳಿ, ಖಂಡಿತ ಸಪೋರ್ಟ್ ಮಾಡ್ತೇನೆ. ಉದ್ದೇಶ ಸಫಲ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ನಾವೆಲ್ಲರೂ ಹೊಣೆ. ಹೈಕೋರ್ಟ್ ನಿಲ್ಲಿಸಬೇಕಾದಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ತಕ್ಕೊಂಡು ಅದಕ್ಕೆ ಬೇಕಾದಂಥ ಕಾನೂನು ರೀತಿ ಹೋರಾಟ ಮಾಡಲಿಕ್ಕೂ ಕೂಡ ನಾವು ತಯಾರಿದ್ದೇವೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ಅರ್ಧ ಮೀಟರ್ ನೀರು ಕೂಡ ಈ ಒಂದು ಏಪ್ರಿಲ್ 15ರ ಸಮಯದಲ್ಲಿ ಇರೋದಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ವರಾಹಿ ಏತ ನೀರಾವರಿ ಯೋಜನೆ, ಇದಕ್ಕೆ ಒಮ್ಮೆ ಆರ್ಗನೈಜೇಷನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಗ್ಲೋಬಲ್ ರೆಕಾರ್ಡ್ ಆರ್ಗನೈಜೇಷನ್ ಅಥವಾ ಆರ್ಗನೈಜೇಷನ್ ಲೆಮ್ಕಾ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯಾ ರೆಕಾರ್ಡ್ ಬುಕ್ನಲ್ಲಿ ಅತ್ಯಂತ ವಿಳಂಬಗೊಂಡ ಸರ್ಕಾರಿ ಯೋಜನೆ ಅಂತ ಕ್ಯಾಟಗರಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮ ಕರಾವಳಿ ಜನರಿಗೆ ಹೆಮ್ಮೆಯ ಮೆಡಲ್ ಸಿಕ್ತಿತ್ತೋ ಏನು. 4 ದಶಕಗಳ ಹಾದಿ ಕಾಣ್ರಿ, ಆದರೂ ಸಮಸ್ಯೆ ಅದೇ ಜಾಗದಲ್ಲೇ ಇದೆ. ಯೋಜನೆ ಮುಗುದಿಲ್ಲ, ಪ್ರತಿಭಟನೆಯೂ ಮುಗುದಿಲ್ಲ. ಇನ್ನು ಕಿಂಡಿ ಅಣೆಕಟ್ಟೆ ಲೆಕ್ಕ ಹಾಕಿದರೆ ಅದು ಕೂಡ ದಾಖಲೆಯ ಪುಟ ಸೇರುವ ಎಲ್ಲ ಅರ್ಹತೆ ಹೊಂದಿದೆ. ಆದರೆ ವಿಚಿತ್ರ ಏನು ಅಂತ ಹೇಳಿದರೆ, ಅಣೆಕಟ್ಟೆ ಇದೆ, ನೀರಲ್ಲಿ ಸಿಹಿ ನೀರಿಲ್ಲ. ಕರಾವಳಿ ಜಿಲ್ಲೆ ಅಂದರೆ ನೀರಿನ ಕೊರತೆ ಅಂತ ಕೇಳಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ ಕಣ್ರಿ. ಆದರೆ ಏಪ್ರಿಲ್ ಆದಮೇಲೆ ಟ್ಯಾಂಕ್ ನೀರು ಪೂರೈಕೆನೇ ಗತಿ. ಅದೇನೋ ಅಂತಾರಲ್ಲ, ಕ್ಷೀರಸಾಗರ ಭಟ್ಟರ ಮನೆಯಲ್ಲಿ ಮಜ್ಜಿಗೆಗೆ ತತ್ವರ ಅನ್ನೋ ಮಟ್ಟಿಗೆ ನೀರಿನ ಸಮಸ್ಯೆ ಇರುತ್ತೆ. ವರಾಹಿ ಏತ ನೀರಾವರಿ, ಸೌಪರ್ಣಿಕ ಏತ ನೀರಾವರಿ, ಸಣ್ಣ ನೀರಾವರಿ ಯೋಜನೆಗಳು ಕರಾವಳಿಗೆ ವರದಾನ ಅಲ್ಲ, ಶಾಪ ಕಣ್ರಿ. ಅದೇ ಹಾದಿಯಲ್ಲಿ ಮತ್ತೊಂದು ಹೆಸರಿನ ಯೋಜನೆ ಏನು ಗೊತ್ತಾ? ಹಳಗೇರಿ ಎಡಮಾವಿನ ಹೊಳೆ ಗುಡಿ ಮಾಲಿಂಗೇಶ್ವರ ಏತ ನೀರಾವರಿ ಯೋಜನೆ. ಖರ್ಚೆಷ್ಟು ಗೊತ್ತಾ? 72 ಕೋಟಿ ರೂಪಾಯಿ. ಫಲಿತಾಂಶ ಚಾನಲ್ನಲ್ಲಿ ನೀರೇ ಇಲ್ಲ, ಹಣ ಮುಳುಗಡೆ. ಅದು ಹಾಳಾಗಿ ಹೋಗಲಿ, ಏನಾದರೂ ರೈತರನ್ನು ಕೇಳಿದ್ರಾ ಯೋಜನೆಗೆ? ರೈತರನ್ನೂ ಕೇಳಲಿಲ್ಲ. ರೈತರು ಒಂದೇ ಒಂದು ಸಣ್ಣ ಅರ್ಜಿ ಕೂಡ ಬರಲಿಲ್ಲ. ಆದರೆ ಯೋಜನೆ ಮಾತ್ರ ಶುರುವಾಯಿತು. ಕೂಸು ಹುಟ್ಟೋ ಮುನ್ನ ಕುಲಾಯಿ ಹೊಲಿದ್ರು ಅಂತಾರಲ್ಲ, ಹಾಗೆ. ನೀರಿನ ಹರಿವಿನ ಸಾಮರ್ಥ್ಯ ಏನು, ಅಣೆಕಟ್ಟೆಗೂ ಎಷ್ಟು ನೀರು ನಿಲ್ಲುತ್ತೆ, ಯಾವ ಲೆಕ್ಕವೂ ಇಲ್ಲ. ಆದರೆ ಅಣೆಕಟ್ಟೆಗೂ ಮುಂಚೆ ನೀರು ಹರಿಸಲು ಕೆರೆ ಕೊರೆದಿದ್ದಾರೆ ಕಾಣ್ರಿ. ಇದು ಕರ್ನಾಟಕದ ಮೊದಲ ಇನೋವೇಷನ್ ಅಂತ ಹೇಳ್ಬಹುದೋ ಏನು. ಕೃಷಿ ಅಭಿವೃದ್ಧಿ ಅಂತ ಹೇಳಿ ಅಣೆಕಟ್ಟೆ ಕಟ್ಟಿದ್ರು, ಫಲಿತಾಂಶ ಕೃಷಿಯೇ ಸ್ವಾಹ. ಮಳೆಗಾಲದಲ್ಲಿ ಚಾನಲ್ ದಂಡೆ ಏರಿದ್ರಿಂದ ನೀರು ಇಳಿಯೋದಕ್ಕೆ ಅಡ್ಡಿ. ಅಣೆಕಟ್ಟೆ ತುಂಬಿದಾಗ ದಂಡೆಯಿಂದ ಒಸರುವ ನೀರು ಮತ್ತೊಂದು ಬಾಂಗಡಿ. ಇದು ನೀರಾವರಿ ಯೋಜನೆಯ ಅಥವಾ ಹೊಸ ಫ್ಲಡ್ ಮ್ಯಾನೇಜ್ಮೆಂಟಾ, ಎಕ್ಸ್ಪಿರಿಮೆಂಟಾ ಗೊತ್ತಿಲ್ಲ ಕಣ್ರಿ. ಖಾಸಗಿ ಸಂಸ್ಥೆ ಪ್ರಾಜೆಕ್ಟ್ ನಂಬಿ ಸಣ್ಣ ನೀರಾವರಿ ಇಲಾಖೆ ಜಾರಿಗೆ ತಂದ ಈ ಯೋಜನೆ ಕೋಣ ಈತೈತೆ ಹೊಟ್ಟಿಗೆ ಕಟ್ಟು ಎನ್ನುವ ಹಳೆಯ ಮಾತಿನ ಮಾಡರ್ನ್ ವಿಷನ್. ಇಂದಿನ ಕಾಲದಲ್ಲಿ ಸಣ್ಣ ಕಾಮಗಾರಿಗೂ ಪೋಸ್ಟರು, ಬ್ಯಾನರು, ಶುಭಾಶಯಗಳದ್ದೇ ಸುರಿಮಳೆ. ಆದರೆ ಈ ಅಣೆಕಟ್ಟೆ ಒಂದೇ ಒಂದು ಪೋಸ್ಟರ್ ಇಲ್ಲದ ಮೋದಕದಂತೆ ಶುರುವಾಯಿತು ಕಾಣ್ರಿ. ನೀರು ಕೊಡೋ ಯೋಜನೆ ಅಂತ ಪ್ರಾರಂಭವಾಗಿದ್ದು, ಇಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಇದು ನೀರಾವರಿಯ ಅಥವಾ ಜನರ ಸಹನೆಯ ಪರೀಕ್ಷೆಯ ಗೊತ್ತಿಲ್ಲ ಕಣ್ರಿ. ಈ ಅಣೆಕಟ್ಟೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದರಿಂದ ಅಣೆಕಟ್ಟೆಯ ಬಗ್ಗೆ ಸ್ಥಳೀಯ ಶಾಸಕ ಗುರುರಾಜ್ ಗಂಟಿಹಳ್ಳಿ ಅವರು ಮಾತನಾಡಿದ್ದಾರೆ. ಈ ಯೋಜನೆ ಆರಂಭವಾಗೋದು ವಿಶೇಷ ಅಲ್ಲ, ಆದರೆ ಅದರಿಂದ ಎಷ್ಟು ಜನರಿಗೆ ಪ್ರಯೋಜನ ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಈ ಯೋಜನೆ ವಿಫಲವಾದರೆ ಎಲ್ಲರೂ ಇದಕ್ಕೆ ಹೊಣೆಯಾಗ್ತಾರೆ ಅಂದಿದ್ದಾರೆ. ಹಾಗಾದರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ.
ಬೈಂದೂರು ಕ್ಷೇತ್ರದಲ್ಲಿ ಬೇರೆ ಬೇರೆ ಯೋಜನೆಗಳು ಹಿಂದೆ ಸರ್ಕಾರಗಳು ಅನುದಾನ ಕೊಡ್ತಾ ಇರುವಾಗ ಯೋಜನೆಗಳು ಬಂದಿದೆ. ಯೋಜನೆಗಳು ಬರಬೇಕು. ಆ ಊರಿನ ಒಟ್ಟು ಕಾರ್ಯಕರ್ತರು, ರಾಜಕೀಯ ಮುಖಂಡರು, ಕಾಂಟ್ರಾಕ್ಟರ್ಗಳು ಅವರ ತಾಕತ್ತಿನ ಆಧಾರದ ಮೇಲೆ, ಅವರ ಫಾಲೋಅಪ್, ಅವ್ರ ಸಾಮರ್ಥ್ಯದ ಆಧಾರದ ಮೇಲೆ ಒಂದಷ್ಟು ಯೋಜನೆಗಳು ನಮ್ಮ ಊರಿಗೆ ಬರ್ತದೆ, ಬರಬೇಕಾದ್ದು ಅಗತ್ಯವೇ. ಆದರೆ ಪ್ರತಿ ಯೋಜನೆಯಲ್ಲಿಯೂ ಕಾಂಟ್ರಾಕ್ಟರಿಂದ ಹಿಡಿದು ಅಲ್ಲಿನ ಊರಿನ ಲೀಡರಿಂದ ಹಿಡಿದು ಅಲ್ಲಿನ ಸಾರ್ವಜನಿಕರಿಗೆ ಎಲ್ರಿಗೂ ಸಹಿತ ಬಂದ 1 ರೂಪಾಯಿಯು ಜನರ ಉಪಯೋಗಕ್ಕೆ ಏನು ಬಂತು, ಮಾಡುವಾಗ ಮಾತ್ರ ಅಲ್ಲ, ತುಂಬಾ ಸರ್ತಿ ಮಾಡುವಾಗ ಒಳ್ಳೆ ಯೋಜನೆ ಅಂತ ಹೇಳ್ತೇವೆ, ಮಾಡಿದ ಮೇಲೆ ಏನಾಯ್ತು ಅಂತ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಪ್ರತಿಯೊಬ್ಬನಿಗೂ ಒಂದು ಬದ್ಧತೆ ಅಂತ ಇರಬೇಕು. ತಂದ ಕಾಂಟ್ರಾಕ್ಟರಿಗೂ ಇರಬೇಕು, ಅದ್ರ ಬೆನ್ನಿನಿಂದ ರಾಜಕಾರಣಿಗೂ ಇರಬೇಕು. ಅದನ್ನ ನೋಡಿದಂತ ಹೋಗ್ತಾ ಬರ್ತಾ ನೋಡಿದಂತ ಸಾರ್ವಜನಿಕರು ಆ ಪದ್ಧತಿ ಇರಬೇಕು. ಸಾರ್ವಜನಿಕ 1 ರೂಪಾಯಿ ಹಾಳಾಗಬಾರ್ದು ಅಂತ ನಾನು 10 ವೆಂಟೇಜ್ ಡ್ಯಾಮ್ಗಳನ್ನು ನೋಡಿದ್ದೇನೆ, 10 ರಸ್ತೆಗಳನ್ನು ನೋಡಿದ್ದೇನೆ. ಕಾಂಟ್ರಾಕ್ಟರ್ ಕಾಳಜಿಯಿಂದ ಬಂದ್ಬಿಡ್ತದೆ, ಬಂದದ್ದು ಒಳ್ಳೇದೇ. ಆದ್ರೆ ಆ ರಸ್ತೆಯಲ್ಲಿ ಓಡಾಡೋರು ಯಾರು ಇರುವುದಿಲ್ಲ, ಆ ವೆಂಟೇಜ್ ಡ್ಯಾಮ್ ಅಲ್ಲಿ ನೀರು ನಿಲ್ಲುವುದಿಲ್ಲ, ಇಂಥ ಯೋಜನೆಗಳಾಗ್ತದೆ. ಇಷ್ಟೊತ್ತಿಗೆ ನಾನು ಕಾಂಟ್ರಾಕ್ಟರ್, ರಾಜಕೀಯ ಕಾರ್ಯಕರ್ತ, ಆಮೇಲೆ ಸಾರ್ವಜನಿಕ 3ರನ್ನೂ ಹೊಣೆ ಮಾಡಿ ನಾನು ಮಾತಾಡ್ತೇನೆ. ಆ ಸಂದರ್ಭದಲ್ಲಿ ನಾನಿದ್ರು ನಾನು ಸಹಿತ ಹೊಣೆ. ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ನಾನು 14 ಈ ರೀತಿಯ ಅಣೆಕಟ್ಟು ಅಥವಾ ಬ್ರಿಡ್ಜ್ ಅನ್ನುವಂಥದ್ದು ಏನಿದೆ, ವೆಂಟೇಜ್ ಡ್ಯಾಮ್ ಅನ್ನೋದಿದೆ, ಅದರ ಮೇಲೆ ತನಿಖೆಗೆ ನಾನು ಮಿನಿಸ್ಟ್ರಿಗೆ ಒತ್ತಾಯ ಮಾಡಿದೆ. ಅವ ನನ್ನ ಪಕ್ಷದ ಕಾರ್ಯಕರ್ತನೂ ಇರ್ಬೋದು, ನನ್ನ ಪಕ್ಷದ ಕಾಂಟ್ರಾಕ್ಟರ್ ಇರ್ಬೋದು, ಮತ್ತೊಬ್ಬನೂ ಇರ್ಬೋದು. ಸಾಮಾಜಿಕ ಬದ್ಧತೆ ಅಥವಾ ಕಮಿಟ್ಮೆಂಟ್ ಇಲ್ಲದಿದ್ರೆ ಅದು ಅನ್ಯಾಯವೇ ಅಂತೇಳಿ ಹೇಳಿ ತನಿಖೆಗೆ ಬರದೆ. ಆಗ ಮಿನಿಸ್ಟರ್ ಕಾಳಜಿಯಿಂದ ಕೇಳಿದ್ರು, ಯಾವ್ದೆಲ್ಲ ಅಂತ ಲಿಸ್ಟ್ ಕೊಡಿ ಅಂತ. ನಾನು ಹೇಳಿದೆ ಎಲ್ಲವೂ ತನಿಖೆ ಮಾಡಿ ಅಂತ ಹೇಳಿ. ಆಗ 16 ಜನ ಕಾಂಟ್ರಾಕ್ಟರ್ ಬಂದು ನನ್ನ ಹತ್ರ ಏನೋ ಕ್ಷಮೆ ಕೇಳೋದು ಮತ್ತೊಂದು ಮಾಡಿದ್ರು. ನಾನು ಹೇಳಿದ್ರು, ನನಗೆ ಕ್ಷಮೆ ಅಗತ್ಯ ಇಲ್ಲ, ಆ ವೆಂಟೇಜ್ ಡ್ಯಾಮ್ ಉಪಯೋಗ ಆಗುವಾಗೆ ಮಾಡಿ, ಆ ರಸ್ತೆ ಉಪಯೋಗ ಆಗುವಾಗೆ ಮಾಡಿ. ನೀವು ಲೆಕ್ಕಾಚಾರ ಬಿಲ್ಲಿಗೋಸ್ಕರ ಯೋಜನೆಗಳನ್ನು ನಾನು ಕೇಳುವುದಿಲ್ಲ ಅನ್ನೋ ಮಾತನ್ನು ಹೇಳಿದೆ. ತುಂಬಾ ವೆಂಟೇಜ್ ಡ್ಯಾಮ್ಗಳನ್ನ ಆಮೇಲೆ ಅದು ನೀರು ನಿಲ್ಲುವಾಗೆ ಮಾಡಿದ್ದು ನಾನು ಕೇಳಿದ್ದೇನೆ. ಪ್ರತಿ ವರ್ಷ MI ಅಧಿಕಾರಿಗಳಿಗೆ ನಿಮ್ಮ ಎಷ್ಟು ವೆಂಟೇಜ್ ಡ್ಯಾಮ್ಗಳಲ್ಲಿ ನೀರು ನಿಂತಿದೆ ಫೋಟೋ ಸಮೇತ ವರದಿ ಕೊಡಿ ಅಂತ ಹೇಳ್ತೇನೆ. ನವೆಂಬರ್ ಒಳಗಡೆ ಅದ್ರ ಬಾಗಿಲು ಹಾಕ್ಲಿಕ್ಕೆ ಹೇಳ್ತೇನೆ. ಅದ್ರ ಉಪಯೋಗ ಏಪ್ರಿಲ್ ಮೇ ವರೆಗೂ ತೋರಿಸಿ ಅಂತಲೇ ನಾನು ವರದಿ ತಗೊಳ್ಳೋದಿದೆ. ಇದ್ರ ಜೊತೆಗೆ ಸಾರ್ವಜನಿಕರಿಗೂ ಪಂಚಾಯತ್ ಅಧಿಕಾರಿಗಳಿಗೂ ತಿಳಿಸ್ತೇನೆ, ನಿಮ್ಮ ವೆಂಟೇಜ್ ಡ್ಯಾಮ್ ನಲ್ಲಿ ನೀರು ನಿಂತಿದ್ಯಾ, ನಿಲ್ಲದೆ ಇದ್ರೆ ನನಗೊಂದು ಫೋಟೋ ಕಳಿಸಿ ಅಂತ. ಯಾಕಂದ್ರೆ ಅದ್ರ ಕ್ರಾಸ್ ಚೆಕ್ಕಿಗೋಸ್ಕರ. ನನಗೆ ಇಲ್ಲಿವರೆಗೆ ಯಾರೋ ಒಬ್ರು ನೋಡಿ ನಿಲ್ಲಿಲ್ಲ ಹೀಗಾಯ್ತು ಅಂತೇಳಿ ವರದಿ ತಂದ್ಕೊಟ್ಟಿಲ್ಲ, ಅಧಿಕಾರಿಗಳು ವರದಿ ಕೊಡ್ತಾರೆ ಆಗಿದೆ ಅಂತ. ಇದು ಸಾರ್ವಜನಿಕರ ಜವಾಬ್ದಾರಿ ಇದು. ಅದೇ ರೀತಿ ಬೇರೆ ಬೇರೆ ವಿಷಯಗಳಿಗೋಸ್ಕರ ಹೋರಾಟ ಆಗ್ತದೆ. ಕೆಲವೊಂದು ಹೋರಾಟಗಳು ಏನು ಕೇಳಿದ್ರೆ, ನಾನು ಆಲ್ರೆಡಿ ಹೋರಾಟದಲ್ಲಿ ಇರ್ತೇನೆ, ಇನ್ನೊಂದು ಹೋರಾಟದ ಗುಂಪು ಬೆಳೀತದೆ. ಆ ಹೋರಾಟದ ಗುಂಪು ಅವರ ಉದ್ದೇಶ ಪುನಃ ಸಾರ್ವಜನಿಕ ಉಪಯೋಗಕ್ಕಲ್ಲದೆ ಅವರ ಉದ್ದೇಶ MLA ಅನ್ನು ಹಳಿಯುವುದು ಅಥವಾ ಪರ್ಟಿಕ್ಯುಲರ್ ಯಾರೋ ಒಬ್ಬ ವ್ಯಕ್ತಿಯನ್ನ ಗುರಿ ಮಾಡೋದು, ಅವರನ್ನು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಹಗರಣದ ಹೊಣೆ ಹಾಕೋದು, ಇದನ್ನ ಮಾಡ್ಕೊಂಡು ಬಿಡ್ತಾರೆ. ಹೋರಾಟಗಾರ ಹೋರಾಟ ಮಾಡೋದು ಅವನ ತಾಕತ್ತು, ಅವನ ಸಾಮರ್ಥ್ಯ ಮಾಡ್ಬೇಕೆ. ಅದನ್ನ ಎಷ್ಟೊತ್ತಿಗೂ ಆ ಸ್ವರವನ್ನ ಬಂದ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮಾಡ್ಲಿ. ಆದ್ರೆ ಅವನ ಉದ್ದೇಶವು ನ್ಯಾಯ ಸಿಗುವುದಕ್ಕೆ ಆಗಿರ್ಬೇಕಲ್ಲದೆ ಯಾರನ್ನೋ MLA ಅನ್ನೋ ಇನ್ಯಾರನ್ನೋ ಹಳಿಯುವುದಕ್ಕೆ ಮಾತ್ರ ಅವನ ಸಾಮರ್ಥ್ಯ ಉಪಯೋಗ ಆಗ್ಬಾರ್ದು. ಇದರ ಪರಿಣಾಮ ಆ ಉದ್ದೇಶ ಹಳಿ ತಪ್ತದೆ, ಅನ್ಯಾಯ ಮಾಡಿದವನು ಪಾಸ್ ಆಗಿ ಬಿಡ್ತಾನೆ. ಇಂಥದ್ದು 10 ಉದಾಹರಣೆಗಳು ನಾನಿದೆ. ನಾನು ಪುನಃ ಮತ್ತೊಮ್ಮೆ ಕಾಂಟ್ರಾಕ್ಟರ್, ರಾಜಕೀಯ ಮುಖಂಡ ಮತ್ತು ಸಾರ್ವಜನಿಕರು, ಅದಾದ್ಮೇಲೆ ಪತ್ರಕರ್ತರು ಮತ್ತು ಹೋರಾಟಗಾರರು ಎಲ್ರಿಗೂ ಕೇಳೋದಿಷ್ಟೇ, ನಮ್ಮ ಎಲ್ಲರ ಉದ್ದೇಶ ಸಾರ್ವಜನಿಕರ ಹಣ ಹಾಳಾಗಬಾರದು, ಸಾರ್ವಜನಿಕರಿಗೆ ಉಪಯೋಗ ಸಿಗಬೇಕು ಅನ್ನುವುದು ಆಗಿರ್ತದೆ. ಈ ಕಾಳಜಿಯನ್ನ ಎಷ್ಟೊತ್ತಿಗೆ ಯಾರು ಬಂದು ಕೇಳಿದ್ರು ಅದರ ಪರ ನಾನು ನಿಲ್ತೇನೆ. ಸೊ ಇದು ಒಂದಾದ್ರೆ, ಇತ್ತೀಚೆಗೆ 1-2-3 ಹೋರಾಟಗಳನ್ನು ನಾನು ನೋಡಿದ್ದೇನೆ. ಅಲ್ಲಿ ಉದ್ದೇಶ ಇರುವುದಿಲ್ಲ, ಯಾರದ್ದೋ ಒಂದು ವೈಯಕ್ತಿಕ ತೇಜ ಒದಗಿ ಹೊರಟಿರ್ತಾರೆ. ಹೋರಾಟದ ಅರ್ಥವೇ ಹಾಳಾಗ್ತದೆ, ಹೋರಾಟಗಾರನ ಸಾಮರ್ಥ್ಯವೇ ವ್ಯರ್ಥ ಆಗಿ ಹೋಗ್ತದೆ. ಸೊ ಅಂತದ್ದಾಗದಾಗೆ ನೋಡ್ಕೊಳ್ಳೋದು ಒಳ್ಳೇದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸೊ ಅದರ ಜೊತೆಗೆ ಕೆಲವು ಕಡೆಗಳಲ್ಲಿ ನಾನು ದೂರು ದಾಖಲಿಸ್ಲಿಕ್ಕೆ ಸಾರ್ವಜನಿಕರ ಮೂಲಕ ಹೇಳಿದಾಗ, ಇಲ್ಲ ನಾನು ದೂರ್ತೇನೆ ಅಂತ ಹೊರಟಾಗ ಹೋರಾಟಗಾರರು ಅವ್ರು ಹೊರಟದಿದೆ, ಇಲ್ಲ ನಾವು ಲೋಕಾಯುಕ್ತ ಹಾಕ್ತೇವೆ, ನಾವು ಹಾಕುವಾಗ ನಿಮ್ಮನ್ನು ಸೇರಿಸಿ ಅಂದ್ರೆ MLA ಅನ್ನು ಸೇರಿಸಿ ಲೋಕಾಯುಕ್ತಕ್ಕೆ ಹಾಕ್ತೇವೆ ಅಂತ ಹೇಳಿದ್ರು. ನಾನು ಹೇಳಿದ ಅದು ಒಳ್ಳೆ ಕೆಲಸ, ಹಾಕುವುದು ಒಳ್ಳೇದು. ಆಗ ಅದು ಪರಿಶುದ್ಧವಾಗಿ ಹೊರಗೆ ಬರ್ತದೆ, ಬರ್ಬೇಕಾದ್ದೆ. ಯಾಕಂದ್ರೆ ತುಂಬಾ ಜನ ಗೊತ್ತಿದೆ, ಈ 2-3 ವರ್ಷಗಳಲ್ಲಿ ಯಾವುದೇ ಯೋಜನೆಗಳು ಅಥವಾ ಯಾವುದೇ ಸ್ಕೀಮ್ಗಳು, ಒಳ್ಳೆ ಪ್ರಾಜೆಕ್ಟ್ಗಳನ್ನ ನನ್ನ ತರ್ಲಿಕ್ಕಾಗ್ಲಿಲ್ಲ ಮೀನ್ಸ್ ಗವರ್ಮೆಂಟ್ ಅಲ್ಲಿ ಅನುದಾನ ಇಲ್ಲ. ಯಾವ್ದಾದ್ರು ಅನುದಾನ ಬೈಂದೂರಲ್ಲಿ ಬಂದದ್ದಿದ್ರೆ ಅದು ಹಿಂದಿನ ಸರ್ಕಾರ ಇದ್ದಾಗ ಅವತ್ತು ಬಂದಂತ ಅನುದಾನಗಳು. ಅದನ್ನ ಸಹಿತ ಕಾಳಜಿ ಮಾಡುವಂತ ಜವಾಬ್ದಾರಿ ಸರ್ಕಾರಕ್ಕೂ ಇದೆ, ನನಗೂ ಇದೆ, ನಾವು ಫಾಲೋಅಪ್ ಮಾಡ್ತಾ ಇದ್ದೇವೆ. ಆದ್ರೆ ತನಿಖೆಗೆ ಹಾಕಬೇಕು ಅಂತ ನಾನು ಹೊರಟಾಗ ಎದುರುಗಡೆ ಅವ್ರು ನಾನು ಹಾಕ್ತೇವೆ ಅಂತ ಹೇಳಿದ್ರೆ ನಾನು ನಿಮಗೇ ಆದ್ಯತೆ ಕೊಡ್ತೇನೆ. ಯಾಕೆ ಕೇಳಿದ್ರೆ
ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಕ್ಲಿಯರ್ ಆಗ್ಲಿ. ಅದರಲ್ಲಿ ನನ್ನ ಹೆಸರಿದ್ರು ಬರ್ಲಿ, ಮತ್ತೊಬ್ಬರ ಹೆಸರಿದ್ರು ಬರ್ಲಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಹಾಕ್ತೇನೆ ಅಂತ ಹೇಳಿದವರು ಹಾಕದೇ ಇರುವಾಗ ನನಗೀಗ ನಿಮ್ ಬಗ್ಗೆ ಸಂಶಯ ಬರುದು. ಯಾಕೆ ಹಾಕ್ಲಿಲ್ಲ? ನಾನು ಇಷ್ಟು ಓಪನ್ ಆಗಿ ಹೇಳಿದ್ದೇನೆ, ಹಾಕಿ ತನಿಖೆಗೆ. ಅದರ ತನಿಖೆ ಆದಾಗ ಅದ್ರದ್ದು ಏನಾದ್ರು ಮಾಹಿತಿ ಇದ್ರೆ ಬರ್ಲಿ. ಎಲ್ಲದಕ್ಕಿಂತ ಹೆಚ್ಚು ಒಂದು ಯೋಜನೆ ಅಷ್ಟು ಖರ್ಚು ಮಾಡಿದಕ್ಕೆ ಎಷ್ಟು ಜನರಿಗೆ ಉಪಯೋಗ ಆಯ್ತು, ಈ ರಿಸಲ್ಟ್ ಪ್ರತಿಯೊಬ್ಬಂದೂ ಬರ್ಬೇಕು, ಪ್ರತಿಯೊಂದು ಯೋಜನೆಯಿಂದನೂ ಬರ್ಬೇಕು. ನೀವು ಅದನ್ನು ಕೇಳದೆ MLA ಮಾತ್ರ ಬೈದ್ರಿ, MLA ಮಾತ್ರ ಪೋಸ್ಟ್ ಮಾಡಿದ್ರಿ, ಬಿಟ್ರಿ ಅಂತಲ್ಲಿ ಹೇಳಿದ್ರೆ ನೀವು ಸಹಿತ ಕರಪ್ಟೆಡ್ ಅನ್ನೋ ಅಲ್ಲಿವರೆಗೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಯಾಕಷ್ಟು ಮಾತ್ರ ಮಾಡಿದ್ರಿ, ಆ ಯೋಜನೆ ತುದಿ ಮುಟ್ಟಿಸುವ ಗುರಿ ನಿಮಗೆ ಯಾಕೆ ಇರ್ಲಿಲ್ಲ ಅನ್ನುವ ಮಾತನ್ನ ನಾ ಕೇಳದಿರ್ತಾನೆ. ಹಾಗಾಗಿ ಯಾವುದೇ ಯೋಜನೆ ಬಗ್ಗೆ ತನಿಖೆಗೆ ಮೊದಲು ನಾನ್ ಸಿದ್ಧನಿರ್ತೇನೆ. ಆ ಯೋಜನೆ ಶುದ್ಧ ಆಗಬೇಕು, ಯೋಜನೆ ಸಾಧ್ಯ ಆಗ್ಬೇಕು ಅಂತ. ನೀವು ಹೊರಟು ನಿಮ್ಗೆ ಸಪೋರ್ಟ್ ಮಾಡ್ತೇನೆ, ನೀವು ಆ ತನಿಖೆಗೆ ಹಾಕಿ, ಅದ್ರ ಡಾಕ್ಯುಮೆಂಟ್ ಅಲ್ಲಿ ಹಾಕಿ, ಫೇಸ್ಬುಕ್ ಅಲ್ಲಿ ಹಾಕಿ ಮುಗಿಸೋದು, ಸ್ಟೇಟ್ಮೆಂಟ್ ಕೊಟ್ಟು ಮುಗಿಸೋದು, ಯಾರದ್ದೋ ಬಗ್ಗೆ ಹಗರಣ ಆಗಿದೆ ಅಂತೇಳಿ ಹೇಳಿಕೆ ಕೊಟ್ಟು ಬಿಡುವುದು, ತೇಜೋವಧೆ ಮಾಡೋದ್ರಿಂದ ಕೆಲಸ ಆಗುದಿಲ್ಲ. ಉದ್ದೇಶ ಸಫಲ ಆಗಬೇಕು ಅನ್ನುವ ದೃಷ್ಟಿಯಿಂದ ಅದನ್ನ RTI ಅಲ್ಲಿ ತೆಗೀರಿ, ಇನ್ಯಾವುದೋ ಲೆಟರ್ ಅಲ್ಲಿ ಮಾಡಿ, ಇನ್ಯಾವುದೋ ಅಧಿಕಾರಿಗಳನ್ನು ಹಿಡ್ಕೊಂಡು ತಗೊಳ್ಳಿ. ಇದನ್ನು ಮಾಡಿದ್ರೆ ಅದ್ರ ಉದ್ದೇಶ ಸಫಲ ಆಗ್ತದೆ. ಇಲ್ಲದೆ ಸ್ಟೇಟ್ಮೆಂಟ್ ಫೇಸ್ಬುಕ್ ಪೋಸ್ಟ್ ಮಾಡಿ ಬಿಡ್ತೀರಿ, ಅದರಿಂದ ಏನಾಗ್ತದೆ ಸಾಧನೆ? ಎಲ್ಲ ಯಾರು ಅನ್ಯಾಯ ಮಾಡುವವರು, ಹಗರಣ ಮಾಡುವವರು ಹೆದರುದೇ ಇಲ್ಲ. 2 ದಿವಸ ಬೈತಾರೆ, ಬಿಟ್ಬಿಡ್ತಾರೆ ಅಂತ ಹೇಳಿ. ತನಿಖೆಗೆ ಹಾಕಿದಾಗ ಮಾತ್ರ ಇದೆಲ್ಲವೂ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲೆಲ್ಲಿ ಅನುಮಾನಗಳಿದೆ ಖಂಡಿತ ತನಿಖೆಗೆ ಬರೆಯಿರಿ. ನನ್ನಿಂದ ಏನ್ ಸಪೋರ್ಟ್ ಬೇಕು ಕೇಳಿ, ಖಂಡಿತ ಸಪೋರ್ಟ್ ಮಾಡ್ತೇನೆ. ಉದ್ದೇಶ ಸಫಲ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ನಾವೆಲ್ಲರೂ ಹೊಣೆ. ಪುನಃ ಮತ್ತೊಮ್ಮೆ ಹೇಳ್ತೇನೆ, ಗುತ್ತಿಗೆದಾರ, ರಾಜಕೀಯ ಮುಖಂಡ, ಸಾರ್ವಜನಿಕರು, ಪತ್ರಕರ್ತರು, ಹೋರಾಟಗಾರರು ಎಲ್ಲರೂ ಸಹಿತ ಹೊಣೆ ಆಗ್ತಾರೆ, ನನ್ನನ್ನು ಸೇರಿಸಿ. ಹಾಗಾಗಿ ಶುದ್ಧ ದಾರಿಯಲ್ಲಿ ತನಿಖೆ ಆಗುವುದಕ್ಕೆ ಯಾರು ಹೊರಡ್ತೀರಿ ಅವ್ರಿಗೆ ನನ್ನ ಸಪೋರ್ಟ್ ಇದೆ. ಸ್ನೇಹಿತರೆ, ಗುಡಿ ಮಹಾಲಿಂಗೇಶ್ವರ ಏತ ನೀರಾವರಿ ಯೋಜನೆ ಅಪಸವ್ಯದ ವಿರುದ್ಧ ಪ್ರಬಲ ಧ್ವನಿ ಎತ್ತಿದವರು ಕಂಬದಕೋಣೆ ರೈತರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು. ಇವರು ಹೋರಾಟಕ್ಕಾಗಿ ಹಸಿರು ಶಾಲನ್ನು ಹೊದ್ದವರಲ್ಲ, ಪ್ರಗತಿಪರ ಕೃಷಿಕರು. ಇವರು ಹೈನುಗಾರಿಕೆಯಿಂದ ಹಿಡಿದು ವೈವಿಧ್ಯಮಯ ಕೃಷಿಯಲ್ಲೂ ಸಹಿತ ಪರಿಣತಿಯನ್ನು ಪಡೆದಿದ್ದಾರೆ. ಕೃಷಿಯ ಬಗ್ಗೆ ಮಾಹಿತಿಗಳನ್ನು ಸಹಿತ ಕೊಡ್ತಾರೆ. ಇವರು ಈ ಕಿಂಡಿ ಅಣೆಕಟ್ಟಿನ ಅಪಸವ್ಯದ ಬಗ್ಗೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಏನು ಹೇಳ್ತಾರೆ? ಗುಡಿ ಮಹಾಲಿಂಗೇಶ್ವರ ಏತ ನೀರಾವರಿ ಆರಂಭ ಆಗಿ 2 ವರ್ಷ ಕಳೆದಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಯೋಜನೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳು, ಸಂವಾದಗಳು, ರೈತರ ಪ್ರತಿಭಟನೆಗಳು ನಡೆದಿದೆ. ಇದರ ಮಧ್ಯೆಯೂ ಕೂಡ ಕಾಮಗಾರಿ ನಡೀತಾ ಇದೆ. ಈ ಯೋಜನೆ ಹಿಂದಿನ BJP ಸರ್ಕಾರ ಇದ್ದಾಗ ಮಾಜಿ ಶಾಸಕರಾದಂಥ ಮಾನ್ಯ BM ಶಿವಕುಮಾರ್ ಶೆಟ್ಟಿ ಅವರ ಶಿಫಾರಸಿನಂತೆ ಈ ಒಂದು 72 ಕೋಟಿ ಯೋಜನೆ ಮಂಜೂರಾತಿಯನ್ನು ಪಡ್ಕೊಂಡಿದೆ. ಆದರೆ ದುರ್ದೈವ, ಈ ಯೋಜನೆಯ ಶಂಕುಸ್ಥಾಪನೆ ಈವರೆಗೆ ಆಗಿಲ್ಲ. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ 5 ಲಕ್ಷ 10 ಲಕ್ಷದ ಕಾಮಗಾರಿ ತಂದ್ರೂ ಕೂಡ ಅದಕ್ಕೆ ಇಂಥವರು ತಂದದ್ದು, ಅದಕ್ಕೆ ಶುಭ ಹಾರೈಸುವವರು, ಇದೆಲ್ಲ ಬ್ಯಾನರ್ಗಳು ಬರ್ತದೆ, ಬೀಳುತ್ತದೆ. ಆದರೆ ಈ ಯೋಜನೆಗೆ ಈವರೆಗೆ ಬಿದ್ದಿಲ್ಲ. ಆದರೆ ರೈತರ ಗಮನಕ್ಕೂ ಕೂಡ ಬಂದಿಲ್ಲ. ಬಹುತೇಕವಾಗಿ ಇಂಥ ಯೋಜನೆಗಳು ರೈತರ ಅರ್ಜಿಯ ಮೇಲೆ, ಬೇಡಿಕೆಯ ಮೇಲೆ, ಆಮೇಲೆ ಶಾಸಕರ ಶಿಫಾರಸು ಇದನ್ನೆಲ್ಲ ಮಾಡಿ ಆಮೇಲೆ ಯೋಜನೆಗಳು ಮಂಜೂರಾಗ್ತದೆ. ಆದರೆ ಈ ಯೋಜನೆ ಮಾತ್ರ ಈ ಯಾವ ಒಂದು ರೈತರ ಬೇಡಿಕೆ ಇಲ್ಲದೆ, ಬಹುಶಃ ಎಡಮಾವಿನ ಹೊಳೆಯಲ್ಲಿ 100 ವರ್ಷಗಳಿಂದ ಪರಂಪರಾಗತವಾಗಿ ಏನು ಕಟ್ಟನ್ನು, ಮಣ್ಣಿನ ಕಟ್ಟನ್ನು, ಅಡ್ರ ಕಟ್ಟನ್ನು ಕಟ್ತಾಯಿದ್ರು. ಆಮೇಲೆ 1960ರಲ್ಲಿ ಸಾಲ್ಟ್ ವಾಟರ್ ಎಕ್ಸ್ಕ್ಲೂಷನ್ ಡ್ಯಾಮ್ ಆಯಿತು. ಅದು ಹಾಳಾದ ಕಾರಣ ಒಂದು ವೆಂಟೆಡ್ ಡ್ಯಾಮನ್ನು ಸರ್ಕಾರ ಕಳೆದ 5 ವರ್ಷದ ಹಿಂದೆ ರಚನೆ ಮಾಡಿದೆ. ಬಹುಶಃ ಇದನ್ನು ಮನಗಂಡು ಬಹುಶಃ ಈ ಒಂದು 72 ಕೋಟಿ ಯೋಜನೆ ಯಾವ ರೀತಿ ಇದೆ ಅಂತಂದರೆ, ಈ ಯೋಜನೆ ಈಗಾಗಲೇ ಪ್ರಾಕೃತಿಕವಾಗಿ ಏನು ಸಾಲ್ಟ್ ವಾಟರ್ ಎಕ್ಸ್ಕ್ಲೂಷನ್ ಡ್ಯಾಮಿನಲ್ಲಿ ಸುಮಾರು 1.8 ಮೀಟ್ರಷ್ಟು ನೀರು ಶೇಖರಣೆ ಆಗ್ತದೆ. ಅದರ ಮೇಲ್ಗಡೆ 1 ಮೀಟ್ರ್ ನೀರನ್ನು ಸಂಗ್ರಹಿಸಿ ಸುಮಾರು ನದಿಯ 2 ಕಡೆಯ ದಂಡೆಯಲ್ಲಿ, ಒಂದು ಕಡೆ ಹೆರೆಂಜಾಲು, ಹಾಗೆ ಇನ್ನೊಂದು ಕಡೆಯಲ್ಲಿ ಕಂಬದಕೋಣೆ ಮತ್ತು ಉಳ್ಳೂರು ಬರ್ತದೆ. ಸುಮಾರು ಆ ಕಡೆ 3 ಈ ಕಡೆ 3 ಕಿಲೋಮೀಟ್ರನ್ನ ಅಷ್ಟು ದಂಡೆಯನ್ನು ಕಟ್ಟಿ 1 ಮೀಟ್ರ್ ನೀರನ್ನು ಏರಿಸಿ
ಬಹುಶಃ ಈ 1.8 ಮೀಟ್ರಿಗಿಂತ ಮೇಲಿರುವಂತಹ ನೀರನ್ನು ಎತ್ತಿ ಹೆರಂಜಾಲು ಗ್ರಾಮದ ಪೂರ್ವ ಭಾಗ ಹಾಗೆ ಕಾಲ್ತೋಡು ಗ್ರಾಮದ ಕೆಲವು ಭಾಗಗಳಿಗೆ 2 ಕೆರೆಗಳ ಮೂಲಕ ನೀರನ್ನು ಹಾಯಿಸಿ ಅಂತರ್ಜಲವನ್ನು ಏರಿಸುವಂಥ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಅದು ಟರ್ನ್ಕಿ ಬೇಸಿಸಲ್ಲಿ ಏನೊಂದು ಖಾಸಗಿಯಾದಂಥ ಒಂದು ಸಂಸ್ಥೆ ಇದಕ್ಕೆ ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಿ ಇವತ್ತು ಸಣ್ಣ ನೀರಾವರಿ ಇಲಾಖೆ ಕೊಟ್ಟು ಅದರ ಅನುಷ್ಠಾನ ನಡೀತಾ ಇದೆ. ನಮ್ಮ ಈ ಭಾಗದ ರೈತರ ಬೇಡಿಕೆ ಇಷ್ಟೇ, ನಾವು 1.8 ಮೀಟ್ರ್ ಏನಿದೆ ಅದು ನಮ್ಮ ಹಕ್ಕಿನ ನೀರು, ಅದಕ್ಕಿಂತ ಸಮುದ್ರಕ್ಕೆ ಹೋಗೋಂಥ ನೀರನ್ನು ತೆಗಿಲಿಕ್ಕೆ ನಮ್ಮದು ಆಕ್ಷೇಪ ಇಲ್ಲ. ಆದರೆ ದುರ್ದೈವವಶಾತ್ ನೀರಿನ ಏನು ಜಾಕ್ವೆಲ್ಲನ್ನು ಮಾಡಿದ್ದಾರೆ, ಆ ಜಾಕ್ವೆಲ್ಲು ಹಳಗೇರಿ ಕಟ್ಟಿನ ಕೆಳಗಡೆ ಇರಬೇಕು ಅಂತ ಹೇಳುವಂಥದ್ದು ಯೋಜನಾ ವರದಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿದ್ದಾರೆ. ಆದರೆ ಇವರು ಹಳಗೇರಿ ಕಟ್ಟಿನ ಒಳಗಡೆ ಜಾಕ್ವೆಲ್ಲನ್ನು ನಿರ್ಮಿಸಿ ಅದರ ನೀರನ್ನು ಎತ್ತುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದರಿಂದ ಏನು ಈ ಜಾಕ್ವೆಲ್ಲಿಗೆ ನೀರು ಎತ್ತುವಂಥದ್ದು ಬಹುಶಃ ಇವತ್ತಿನ ನಮ್ಮ ವಾಸ್ತವಿಕವಾಗಿ ಇಲ್ಲಿ ಒಂದು ಜಾಕ್ವೆಲ್ಲಿಗೆ ನೀರು ಹಾಯುವಂಥದ್ದು ಬರೀ 1 ತಿಂಗಳು ಮಾತ್ರ. ಏನು ಡಿಸೆಂಬರ್ 15ಕ್ಕೆ ವೆಂಟೆ ಡ್ಯಾಮನ್ನು ಹಾಕಿದರೆ ಜನವರಿ 15 ಮಾರಣಕಟ್ಟೆಯ ಹಬ್ಬದ ತನಕ ಮಾತ್ರ ಹೊರಹರಿವಿನ ನೀರಿರ್ತದೆ. ಆ ಸಂದರ್ಭದಲ್ಲಿ ಈ ನೀರನ್ನು ಎತ್ತಬಹುದು. ಇದು ಎತ್ತಿದ್ರೂ ಕೂಡ ಆ ಕಾಲದಲ್ಲಿ ಎಲ್ಲ ಬಾವಿಯಲ್ಲಿಯೂ ಕೂಡ ನೀರು ಇರ್ತದೆ. ಏನು ಜನವರಿಯಲ್ಲಿ ಎಲ್ಲ ಬಾವಿಯಲ್ಲಿಯೂ ಕೂಡ ನೀರಿರ್ತದೆ, ಏನು ದೊಡ್ಡ ಪ್ರಯೋಜನ ಬರ್ತದೆ ಅಂತೇಳಿ ನಮ್ಗೆ ಅನಿಸೋದಿಲ್ಲ. ಅದೇನಿದ್ರೂ ಕೂಡ ಇದರ ಉಪಕಾರಕ್ಕಿಂತ ಉಪದ್ರವೇ ಜಾಸ್ತಿ ಆಗ್ತದೆ. ಯಾಕಂದರೆ 2 ಕಡೆಗಳಲ್ಲಿ ದಂಡೆ ಕಟ್ಟುವುದರಿಂದ ಮಳೆಗಾಲದಲ್ಲಿ ನೀರು ಏನು ಇವತ್ತು ಒಂದು 4-6 ಗಂಟೆಗಳಲ್ಲಿ ನೀರು ಇಳಿದು ಹೋಗ್ತಾ ಇತ್ತು, ಆ ನೀರು ಬಹುಶಃ 2-3 ದಿನ ಆದರೂ ಕೂಡ ನೆರೆ ನೀರು ಇಳಿಯುವುದಿಲ್ಲ. ಅದ್ರ ಜೊತೆಯಲ್ಲಿ ಏನು ನೀರನ್ನು 1 ಮೀಟ್ರ್ ಎತ್ತರಕ್ಕೆ ಏರಿಸಿದರೆ ಆ 1 ಮೀಟ್ರ್ ನೀರು ಕೂಡ ಹೊಳೆ ಈ ಕಡೆಗಳಲ್ಲಿ ತಗ್ಗಿನ ಗದ್ದೆಗಳು ಇರುವುದರಿಂದ ಆ 1 ಮೀಟ್ರ್ ನೀರು ಕೂಡ ಏನು ಇವತ್ತು ನೆರೆಯಲ್ಲಿರುವಂಥ ಗದ್ದೆಗಳಲ್ಲಿ ನೀರನ್ನು ಸೀಪೇಜಿನ ನೀರು ಏನು ಒಸರುವಿಕೆ ಆಗಿ ಅಷ್ಟು ನೀರು ನಿಲ್ತದೆ. ಈ ವರ್ಷ ಏನು ಬರೀ 8-9 ಇಂಚು ನೀರನ್ನು ನಿಲ್ಲಿಸಿದ್ದಾರೆ. ಆ 9 ಇಂಚು ನೀರು ಕೂಡ ಗದ್ದೆಯಲ್ಲಿ ನಿಂತಿದೆ. ಬಹುಶಃ ಇದರ ಪಾಲುದಾರರು ಪ್ರಯೋಜನದಾರರು ಯಾರಂತೂ ಗೊತ್ತಿಲ್ಲ. ಬಹುಶಃ ಅವರಿಗೆ ಮಾತ್ರ ಏನು ಸರ್ಕಾರ ಕೆಲವೊಂದು ಚುನಾಯಿತ ಪ್ರತಿನಿಧಿಗಳು ಗುತ್ತಿಗೆದಾರರಿಗೆ ಏನಾದರೂ ಲಾಭ ಆಗ್ಬೋದು ಹೊರತು ಯಾವುದೇ ರೈತರಿಗೆ ಮತ್ತು ಪರಿಸರಕ್ಕೆ ಸಾಕಷ್ಟು ಹಾನಿಯಾಗುವಂಥ ಒಂದು ಯೋಜನೆ ಆಗಿದೆ. ಈ ಬಗ್ಗೆ ಸಾಕಷ್ಟು ಹೋರಾಟವನ್ನು ಕಳೆದ 1 ವರ್ಷದಿಂದ ನಾವು ಮಾಡಿದ್ದೇವೆ. ಇವತ್ತು ಕೂಡ ಇದ್ರ ಬಗ್ಗೆ ಹೋರಾಟಗಳು ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕಿನ ನೀರನ್ನು ನಾವು ಎತ್ತಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥದ್ದಕ್ಕೆ ನಾವು ಸ್ಪಷ್ಟವಾಗಿ ಒಂದು ನಿರ್ಧಾರಕ್ಕೆ ಬಂದಿದೆ. ಸರ್ಕಾರದ ಮುಂದೆ ಹೋಗಿ ಒಂದು ವಿಶೇಷ ಸಮಿತಿಯು ಕೂಡ ರಚನೆಯಾಗಿ ಮೊನ್ನೆ ಬಂದಿದೆ. ಆದರೆ ಅದಕ್ಕೆ ನ್ಯಾಯ ಸಿಗದಿದ್ದರೆ ನಾವು ಅವಿರತ ಹೋರಾಟವನ್ನು ಮಾಡ್ತೇವೆ ಮತ್ತು ಹೈಕೋರ್ಟ್ನಲ್ಲಿ ಬೇಕಾದಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ತಕ್ಕೊಂಡು ಅದಕ್ಕೆ ಬೇಕಾದಂಥ ಕಾನೂನು ರೀತಿ ಹೋರಾಟ ಮಾಡಲಿಕ್ಕೂ ಕೂಡ ನಾವು ತಯಾರಿದ್ದೇವೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ಅರ್ಧ ಮೀಟ್ರ್ ನೀರು ಕೂಡ ಈ ಒಂದು ಏಪ್ರಿಲ್ 15ರ ಸಮಯದಲ್ಲಿ ಇರೋದಿಲ್ಲ. ಬಹುಶಃ ಇನ್ನೊಂದು 15 ದಿವಸ ಹೋದರೆ ಆ ಕಟ್ಟಿನ ಬುಡದಲ್ಲಿ 1 ಉಂಡು ನೀರು ಕೂಡ ಇರೋದಿಲ್ಲ. ಎಲ್ಲ ವಾಸ್ತವಿಕ ಸತ್ಯ. ಬಹುಶಃ ಏನು ಯೋಜನಾ ವರದಿಯನ್ನು ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಬೂಸ್ಟ್ ಮಾಡಿ ಇದನ್ನು ಮಂಜೂರಾತಿ ಮಾಡಿಕೊಂಡಿದ್ದಾರೆ. ಬಹುಶಃ ಈ ಯೋಜನೆ ಯಾವುದೇ ಕಾರಣಕ್ಕೂ ನೀರನ್ನು ಎತ್ತಬಾರದು. ನಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತರ ಹೆಸರಲ್ಲಿ ರೈತರಿಗಾಗಿ ರೈತರಿಗೋಸ್ಕರ ನಿರ್ಮಿಸಿದ ಏತ ನೀರಾವರಿ ಯೋಜನೆ ನಿಷ್ಪ್ರಯೋಜನ ಆಗಬೇಕಾ? ಸಾರ್ವಜನಿಕರ ಹಣವನ್ನು ಈ ರೀತಿಯ ಪೋಲ್ ಮಾಡಿ ಯಾವುದೋ ಗುತ್ತಿಗೆದಾರರ ಜೇಬನ್ನು ತುಂಬಿಸುವ ಕೆಲಸ ಸರ್ಕಾರ ಮಾಡ್ತಿದೆಯಾ? ಅಭಿವೃದ್ಧಿಗಾಗಿ ಜನಸಾಮಾನ್ಯರಿಗಾಗಿ ಯೋಜನೆಯ ಅಥವಾ ಗುತ್ತಿಗೆದಾರರ ಬದುಕಿಗಾಗಿ ಯೋಜನೆಯ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.